ಒಂದು ಸ್ವೀಟ್ ಮಾಡೋಣ ಅಂತ ಒಂದುಂಡೆ ಬೆಲ್ಲ ನೆನೆಸಿದ್ದೀನಿ. ಇಲ್ಲಿ ಗಸಗಸೆ, ಏಲಕ್ಕಿ, ಗೋಡಂಬಿ, ಬಾದಾಮಿ, ತೆಂಗಿನಕಾಯಿ ಈ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಇಡಿಯಷ್ಟು ರುಬ್ಕೊಳ್ತೀನಿ. ಇದು ಸ್ವಲ್ಪ ನೆನೆಸ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಅಕ್ಕಿನೂ ಹಾಕಿ ನೆನೆಸ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿನೂ ಹಾಕ್ಕೋತೀನಿ. ಇದು ಒಂದು 5-6 ಸ್ಪೂನ್ ಎಳ್ಳನ್ನ ಚಟಪಟ ಅಂತ ಘಮ ಬರೋ ತನಕ ಕಡಿಮೆ ಉರಿಲಿ ಹುರ್ಕೋಬೇಕು, ಸೀಸಬಾರ್ದು. ಇದನ್ನು ಹುರ್ಕೋತೀನಿ. ಇದಕ್ಕೆ ಪುಡಿ ಮಾಡ್ಕೋತೀನಿ. ಇದನ್ನು ಹುರ್ಕೊಂಡು ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಬೆಲ್ಲ ಬೆರೆಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಇದನ್ನು ಇಲ್ಲಿ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದನ್ನು ಪುಡಿ ಮಾಡಿಬಿಟ್ಟು ಬೆಲ್ಲ ಪುಡಿ ಬೆರೆಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೋತೀನಿ. ಇವಾಗ ಇದಾಗಿದೆ ಎಳ್ಳು ಇವಾಗ ಹುರ್ಗಡ್ಲೆನ ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕ್ಕೋತೀನಿ. ಬೆಲ್ಲನೂ ಪುಡಿ ಇಟ್ಕೊಂಡಿದ್ದೀನಿ, ಬೆಲ್ಲದ ಪುಡಿನ. ಬೇಕಾದ್ರೆ ನೀವು ಕೊಬ್ಬರಿನೂ ಹಾಕ್ಕೋಬೋದು. ನಾನು ಕೊಬ್ಬರಿ ಹಾಕೋತಾ ಇಲ್ಲ, ಒಣ ಕೊಬ್ಬರಿನ. ನೋಡಿ, ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹುರ್ಗಡ್ಲೆ ಮತ್ತು ಎಳ್ಳು ಎರಡನ್ನೂ. ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು. ನಾವು ಪಾಯಸನೂ ಮಾಡಿರ್ತೀವಿ. ಇದನ್ನು ಮೇಲೆ ಸುಮ್ಮನೆ ಉದುರಿಸ್ಕೊಳ್ಳೋದು. ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇವಾಗ ನೆನೆಸಿರೋದು ಅಕ್ಕಿನೂ ಹಾಕ್ಕೊಂಡಿದ್ದೀನಿ. ನೆನೆಸಿರೋದು ಹಾಕ್ಕೋತೀನಿ ರುಬ್ಬೋದಕ್ಕೆ. ಅದ್ರ ಜೊತೆಗೆ ತೆಂಗಿನಕಾಯಿನೂ ಹಾಕ್ಕೋತೀನಿ. ನುಣ್ಣಗೆ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಮೊದಲಿಗೆ. ಇಲ್ಲಿ ಸ್ವಲ್ಪ ಮಿಕ್ಕಿರೋ ಅನ್ನ ತೊಗೊಂಡಿದ್ದೀನಿ. ಇದರಲ್ಲಿ 2 ಕಪ್ ಅಕ್ಕಿ ಹಿಟ್ಟು ಒಂದರಾಡ್ಕೊಂಡಿದ್ದೀನಿ ಮೆಜರಿಂಗ್ ಕಪ್ಪಲ್ಲಿ, ದೊಡ್ಡ ಕಪ್ಪಲ್ಲಿ. ನಿಮ್ಗೆ ಎಷ್ಟು ಬೇಕು ನೀವು ನಿಮ್ಮ ಮನೆಗೆ ಮಾಡ್ಕೊಳ್ಳಿ. ಅದೇ ಸಮ 2 ಕಪ್ ಹಿಟ್ಟಿಗೆ 2 ಕಪ್ ನೀರು ಹಾಕ್ಕೊಳ್ತೀನಿ ಇದರೊಳಗಡೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕೋಣ. 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ, ಈ ಥರ ಕುದಿ ಬರ್ತಾ ಇರಬೇಕು. ಆವಾಗ ಈ ಹಿಟ್ಟನ್ನ ಮೇಲ್ಗಡೆ ಹಾಕಬೇಕು. ಇವಾಗ ಹಿಟ್ಟು ಹಾಕೋಣ. ಇವಾಗ ಹಿಟ್ಟು ಹಾಕ್ತೀನಿ. 2 ಕಪ್ ನೀರಿಗೆ 2 ಕಪ್ಪು ಹಿಟ್ಟು ಸಮ ಐತೆ. ಇದು ಸ್ವಲ್ಪ ಉಕ್ಕು ಬರಲಿ ಚೆನ್ನಾಗಿ. ಕಡಿಮೆ ಉರಿ ಮಾಡಿ ಬಿಡ್ತೀನಿ, ಉಕ್ಕು ಬರಲಿ. ಆಮೇಲೆ ಮುದ್ದೆ ಮಾಡೋಣ. ಇವಾಗ ಇಷ್ಟು ಬೆಂದಿರೋ ಸಾಕು. ಇವಾಗ ಒಂದು ಸ್ಪ್ಯಾಚುಲನೋ ಏನಾದ್ರು ಮುದ್ದೆ ಕೋಲು ಹಾಕ್ಕೊಂಡು ಹೀಗೆ ತಿರುಗುತ್ತಾ ಬರೋದು. ಮುದ್ದೆ ಕಟ್ಟಬೇಕು, ರಾಗಿ ಮುದ್ದೆ ಮಾಡಲ್ವಾ ಆ ಥರ ಎಲ್ಲ ಒಂದು ಗುಡಿಸ್ಬೇಕು. ಎಲ್ಲೂ ಗಂಟಾಗಲ್ಲ. ಈ ರೀತಿ ಎಲ್ಲ ಒಂದು ಗುಡಿಸ್ತಾ ಬರಬೇಕು. ಈ ರೀತಿ ಮುದ್ದೆ ಥರ ತಿರುಗ್ಕೋಬೇಕು. ಇವಾಗ ಸ್ಟವ್ ಆಫ್ ಮಾಡೋಣ. ಇದು ಬೇರೆ ಪಾತ್ರೆಗೆ ಹಾಕಿ ಆರಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಒಂದೊಂದು ಉಂಡೆ ತೊಗೊಂಡು ಹೊಸ್ಕೊಂಡು ಒರಳಿಗೆ ಹಾಕ್ಕೊಂಡು ಇಡ್ಲಿ ಪಾತ್ರೆ ಮೇಲೆ ಒತ್ಕೊಳ್ಳೋದು ಹಬೆಲ್ ಬೇಯಿಸೋಕ್ಕೆ. ಮತ್ತೆ ಹಬೆಲ್ ಬೇಯಿಸ್ಬೇಕಿದ್ದನ್ನು. ಇವಾಗ ಸ್ವೀಟ್ಗೆ ರುಬ್ಕೊಂಡಿದ್ದನ್ನು ಇದು ಒಲೆ ಮೇಲೆ ಇಡ್ತೀನಿ. ಇದರಲ್ಲಿ ಏನು ಕಲ್ಲಿರಲ್ಲ, ಉಂಡೆ ಬೆಲ್ಲ. ಇದು ಚೆನ್ನಾಗಿ ಬೆಂದ ಮೇಲೆ ಹಾಕೋಣ. ಇದು ಗಟ್ಟಿಯಾಗಕ್ಕೆ ಬಿಡಬಾರ್ದು. ಹೀಗೆ ತಿರುಗುತ್ತಾ ಇರೋದು. ಸ್ವಲ್ಪ ಬೆಂದ ಮೇಲೆ ಬೆಲ್ಲದ ಪಾಕ ಹಾಕ್ಬಿಡೋಣ. ಬೆಲ್ಲ ಎಲ್ಲ ಕರಗಿದೆ, ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕುದಿ ಗಟ್ಟಿಯಾಗಕ್ಕೆ ಮಾತ್ರ ಬಿಡಬಾರ್ದು.
ತೆಳ್ಳಿ ಇದ್ದಂಗೆ ಪಾಕ ಬೆರೆಸ್ಬಿಡ್ಬೇಕು. ಇದು ಸ್ವಲ್ಪ ಗಟ್ಟಿಯಾಗಲಿ. ನೋಡಿ, ಇದು ಹಾಕಿದ ತಕ್ಷಣ ಹಿಂಗೆ ತಿರುಗ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಟ್ಟೆ ಗಂಟಾಗ್ಬಿಡುತ್ತೆ. ಇವಾಗ ಇಷ್ಟು ಬೆಂದಿದೆ, ಬೆಲ್ಲದ ಪಾಕ ಬೆರೆಸ್ಬಿಡೋಣ. ಇದು ಸೇಮ್ ಗಸಗಸೆ ಪಾಯಸದ ಥರನೇ, ಅಂದರೆ ಅಕ್ಕಿ ಹಾಕಿದ್ದೀವಲ್ವ, ಗಟ್ಟಿಯಾಗುತ್ತೆ ಸ್ವಲ್ಪ. ಇದು ಚೆನ್ನಾಗಿ ಕುದಿ ಬರಬೇಕು, ತಳ ಹತ್ತದಂಗೆ ಹೀಗೆ ಕೈ ಆಡ್ತಾ ಇರಬೇಕು. ಕುದಿ ಬರಲಿ. ಒಂದು ಪ್ಲೇಟ್ ಮುಚ್ಚುತ್ತೀನಿ, ಮಧ್ಯೆ ಮಧ್ಯೆ ತೆಗೆದು ತಿರುಗ್ತಾ ಇರ್ತೀನಿ. ನೋಡಿ, ಈ ರೀತಿ ಕುದೀತಾ ಇರಬೇಕು. ಇನ್ನೇನು ಉಕ್ಕು ಬಂದ್ಬಿಡುತ್ತೆ, ಆಫ್ ಮಾಡಿಬಿಡ್ತೀನಿ. ಇದು ಒತ್ತು ಶಾವಿಗೆಗೆ ಪಾಯಸ ರೆಡಿಯಾಗಿದೆ. ಮೇಲೆ ಬಿಟ್ಕೊಂಡು ಊಟ ಮಾಡೋದು ಸ್ವೀಟು. ಇದು ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಬಿಡ್ತೀನಿ. ಇದು ಹಿಟ್ಟನ್ನೆಲ್ಲ ಮುದ್ದೆ ಥರ ಮಾಡ್ಕೊಂಡಿದ್ದೀನಿ. ಈ ಸಣ್ಣದು ಜಾರ್ ತೊಗೊಂಡಿದ್ದೀನಿ, ಶಾವಿಗೆ ಒತ್ತೋದು ಜಾರು. ಇದರೊಳಗಡೆ ಎಲ್ಲ ತುಂಬಿಕೊಂಡು ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒತ್ಕೊಳ್ಳೋಣ. ಒಂದೊಂದು ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಹಚ್ಚಿದ್ದೀನಿ. ಇವಾಗ ಈ ಥರ ಶಾವಿಗೆ ಒತ್ತೋದು. ನೋಡಿ, ಈ ರೀತಿ ಶಾವಿಗೆ ಒತ್ಕೊಳ್ಳೋದು. ಇದರೊಳಗಡೆ ತುಂಬಿದ್ದೀನಿ ಹಿಟ್ಟು. ಈ ರೀತಿ ಇಡ್ಲಿ ಪ್ಲೇಟ್ಗೆ ಶಾವಿಗೆನ ಈ ರೀತಿ ಒತ್ಕೋತೀನಿ 4ಕ್ಕೂ. ಈ ರೀತಿ ಪ್ಲೇಟ್ಗೆಲ್ಲ ಒತ್ಕೊಳ್ತೀನಿ. ಈಗ ನಾನು 3 ಪ್ಲೇಟ್ ಇದೆ, ಅದಕ್ಕೂ ಇದೇ ರೀತಿ ತುಂಬ್ಕೊಳ್ತೀನಿ ಶಾವಿಗೆ ಒತ್ತಿ. ನೋಡಿ, ಈ ರೀತಿ ಇಡ್ಲಿ ಪಾತ್ರೆಗೆಲ್ಲ ಒತ್ಕೊಂಡಿದ್ದೀನಿ. ಇದನ್ನು 10 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಇಡ್ಲಿ ಬೇಯಿಸ್ತೀವಲ್ಲ ಆ ರೀತಿ ಹಬೆಯಲ್ಲಿ ಬೇಯಿಸೋಣ. ಸ್ಟವ್ ಆನ್ ಮಾಡಿಟ್ಟು 10 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ, 15 ನಿಮಿಷ ಹಬೆಯಲ್ಲಿ ಇಡ್ಲಿ ಬೇಯಿಸಂಗೆ ಬೇಯಿಸಿದ್ದೀನಿ. ಇವಾಗ ರೆಡಿಯಾಗಿದೆ. ಇಲ್ಲಿ ಪಾಯಸನೂ ರೆಡಿಯಾಗಿದೆ. ಹೇಗೆ ಸರ್ವ್ ಮಾಡೋದು ಅಂತ ತೋರಿಸ್ತೀನಿ. ಬೆಂದಿರೋದು ಒಂದು ಶಾವಿಗೆ ತೊಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಎಳ್ಳು ಪುಡಿ ಹಾಕೋತಾ ಇದ್ದೀನಿ. ಎಳ್ಳು ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ವಲ್ಲ ಅದು, ಮತ್ತು ಕಡಲೆ ಪುಡಿ, ಹುರ್ಗಡ್ಲೆ ಪುಡಿ, ಎರಡೂ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಈಗ ಮೇಲೆ ಮಾಡಿರೋ ಪಾಯಸ ಹಾಕೊಳ್ಳೋಣ. ಈಗ ಮೇಲೆ ಮಾಡಿರೋದು ಪಾಯಸನ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಹೀಗೆ ಸರ್ವ್ ಮಾಡಿ ಕೊಡೋದು. ಸ್ಪೂನಲ್ಲಿ ಎತ್ಕೊಂಡು ತಿಂತಾರೆ. ಈ ಥರ ಸ್ವೀಟ್ ನೀವು ಮನೇಲಿ ಒಮ್ಮೆ ಮಾಡ್ಕೊಂಡು